ನೋಡ್ತೀನಾ ನನ್ಗಾಗಿರೋ ಹಸುಗೆ ಒಳ್ಳೆ ನಾನ್ ವೆಜ್ ತಿನ್ಬಿಡ್ಬೇಕು. ಹೊಟ್ಟೆ ನೋಡ್ರಿ, ಹೊಟ್ಟೆ ನಾನ್ ವೆಜ್ ತಿಂದು ತಿಂದು ಹಿಂಗಾಗ್ಬಿಟ್ಟಿದೆ ರೀ. ಮಳೆಗಾಲದಲ್ಲಿ ನಿಮ್ ಹೊಟ್ಟೆ ಅಡಿಯಲ್ಲಿ ಮಗುನ ನಿಲ್ಸ್ಬಿಟ್ರೆ ನೆನೆಯೋದೇ ಇಲ್ಲ. ಅದು ದೇವ್ರು ಕೊಟ್ಟಿರೋ ವರ ಕಣೆ, ಹಂಗೆಲ್ಲ ಹೇಳ್ಬಾರ್ದು. ದೇವ್ರು ಕೊಟ್ಟಿರೋ ವರ ಅಲ್ಲ ರೀ, ಕುಡ್ದು ಕುಡ್ದು ಬರಸ್ಕೊಂಡಿರೋದು. ಸರ್ ಇವ್ರೆಂತ ಕುಡ್ಕ ಅಂದ್ರೆ ಫಸ್ಟ್ ನೈಟ್ ಅಲ್ಲಿ ಪ್ರೀತಿಯಿಂದ ಹಾಲು ತಗೊಂಡು ಕೊಟ್ರೆ ಸೋಡಾ ಮಿಕ್ಸ್ ಮಾಡ್ಕೊಂಡು ಕುಡ್ದಿದ್ದಾರೆ. ಅಷ್ಟೇ ಯಾಕೆ, ಉಪ್ಪಿನಕಾಯಿ ಜೊತೆ ಸ್ವೀಟ್ ನ ನೆಂಚ್ಕೊಂಡ್ ತಿಂದಿದ್ದಾರೆ. ಈಗ ಅವ್ರು ಕೇಳಿದ್ರ ಇಲ್ಲ ಮತ್ತೆ ಈಗ ನನ್ಗೆ ನಾನ್ ವೆಜ್ ಬೇಕಷ್ಟೇ ರೀ. ನಿಮ್ ಹೊಟ್ಟೆ ಕರ್ಗೋವರ್ಗು ಓನ್ಲಿ ಡಯಟ್ ಫುಡ್. ಡಯಟ್ ಫುಡ್ ತಿನ್ನಂಗಿದ್ರೆ ಮನೇಲಿ ಕೂತ್ಕೊಂಡ್ ಮೊಸರನ್ನ ತಿಂತೀನಿ. ಅಲ್ಲಿಗೆ ಯಾಕೆ ಬರೋಣ? ನೀವು ಬರ್ಬೇಕು ಅಂದ್ರೆ ಬರ್ಬೇಕು. ಬರಲ್ಲ ಕಣೆ. ಬನ್ರಿ ಬನ್ರಿ. ನಮಸ್ತೆ, ನನ್ನ ಹೆಸರು ವೇಟರ್ ವಾಣಿ ಅಂತ. ಎಲ್ರು ಪ್ರೀತಿಯಿಂದ ವಾ ಅಂತ ಕರೀತಾರೆ. ಈಗಿನ ಕಾಲದಲ್ಲಿ ಎಲ್ರು ಫಾಸ್ಟ್ ಫುಡ್ ಕಲ್ಚರ್ಗೆ ಎಡಿಟ್ ಆಗ್ಬಿಟ್ಟು ಜಂಕ್ ಫುಡ್ ತಿನ್ಕೊಂಡು 20-22 ವಯಸ್ಸಿಗೆ ನಿಗರ್ಕೊಂಡ್ಬಿಡ್ತಾರೆ. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ. ನಮಸ್ತೆ ಸರ್. ಸರ್ ನಿಮ್ ವೇಟ್ ಎಷ್ಟು? ಹುಡುಗರ ಹತ್ರ ಏಜ್ ಕೇಳಬಾರ್ದು, ಹುಡುಗರ ಹತ್ರ ವೇಟ್ ಕೇಳಬಾರ್ದು. ನಾನ್ ಕೇಳ್ತಿದ್ದೀನಲ್ವಾ ಸರ್, ಹೇಳಿ ಪರವಾಗಿಲ್ಲ. ಒಂದು ಕ್ವಿಂಟಲ್ ಹತ್ರ ಇರಬೇಕು, ಅರೌಂಡ್ 90+. ಅಪ್ಪ ಏನ್ ಸರ್ ನೀವು ಕೂತಲ್ಲೇ ಮ್ಯೂಸಿಕ್ ಕಂಪೋಸ್ ಮಾಡ್ಕೊಂಡು ಇಷ್ಟೊಂದು ದಪ್ಪ ಆಗ್ಬಿಟ್ಟಿದ್ದೀರಾ? ನಾನು ತುಂಬಾ ವರ್ಷದಿಂದ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನ್ ಸರ್ ಮೇಂಟೈನ್ ಮಾಡ್ತೀರಾ ಸರ್? ಇಲ್ಲಿ ನೋಡಿ, ಒಂದ್ ಕೆಲಸ ಮಾಡಿ, ಈ ರೆಸ್ಟೋರೆಂಟ್ ಬಂದ್ಬಿಡಿ, ಒಂದ್ ವಾರದಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ. ನಿಮ್ಗೊಂದ್ ವಿಷಯ ಗೊತ್ತಾ ಸರ್? ರಚಿತಾ ರಾಮ್ ಅವರು ಒಂದ್ ವಾರ ನಮ್ ರೆಸ್ಟೋರೆಂಟ್ ಬಂದೆ ಡಯಟ್ ಮಾಡಿ ಫಿಗರ್ ಮೇಂಟೈನ್ ಮಾಡಿದ್ಕಿನ ಫಿಲ್ಮ್ ಅಲ್ಲಿ ಚಾನ್ಸ್ ಸಿಕ್ಕಿರೋದು. ಹೌದೌದು, ಅವರೇ ಸರ್ವ್ ಮಾಡಿರೋದು, ಅವರೇ ನೋಡ್ಕೊಂಡಿರೋದು ನನ್ನ, ಅಲ್ವಾ ನೀಲಾ? ಹೌದು, ನೆನಪಿದೆ ತಾನೆ? ಆದ್ರೇನ್ ಮಾಡೋದು, ಈ ಝೀರೋ ಫಿಗರ್ ನ ಸೈಡ್ ಹೊಡಿಯಕ್ ಆಗ್ಲಿಲ್ಲ ಬಿಡಿ. ಕರೆಕ್ಟ್ ಆ ಮಾತು ಬೇರೆ. ಹೌದು. ಹೋಗ್ಲಿ, ಸಸ್ಯಾಹಾರಿಗೆ ಸದಾ ಸಿದ್ಧ ವೇಟರ್ ವಾಣಿ. ಹಾಯ್ ಮೇಘನಾ, ಹೌ ಆರ್ ಯು? ಹಾ ಮೇಘನಾ, ಒಂದ್ ವಿಷಯ ಕೇಳ್ಪಟ್ಟೆ, ನಿಜನಾ? ನೋಡು, ನಿನ್ ಗಂಡ ಯಾವಾಗ್ಲೂ ನಿನ್ ಕಡೆನೆ ನೋಡ್ಬೇಕಂತ ಹೇಳಿದ್ರೆ ನಿನ್ ಮನೆ ಕೆಲ್ಸದವಳು ಸುಸ್ಸು ಇದ್ದಾಳಲ್ಲ, ಅವಳು ಬ್ಯಾಕ್ಲೆಸ್ ಬ್ಲೌಸ್ ಹಾಕೊಂತಾಳೆ ನೋಡು, ಅದನ್ನ ಒಂದು ವಾರ ನೀನ್ ಇಸ್ಕೊಂಡ್ ಹಾಕೋ. ಆಮೇಲೆ ನೋಡು, ನಿನ್ನ ಗಂಡ ನಾಯಿ ತರ ನಿನ್ನಿಂದನೇ ಸುತ್ತಾನೆ. ಇನ್ನೊಂದು ವಿಚಾರನಮ್ಮ, ಈ ಗಂಡಸರು ಒಂಥರ ಹೈಬ್ರಿಡ್ ನಾಯಿ ಇದ್ದಂಗೆ, ಎಷ್ಟೇ ನೀಟಾಗಿ ಸಾಕಿದ್ರು ಕಂತ್ರಿ ನಾಯಿ ಕಂಡ್ ಕೂಡ್ಲೆ ಬಾಲ ಅಲ್ಲಾಡಿಸ್ತಾರೆ. ನನ್ಗೆ ಯಾಕೆ ನಿನ್ ಮನೆ ವಿಚಾರ? ನಂದೇ 1000 ಇದೆ, ಇಡು ಫೋನು. ಹಲೋ ಸರ್. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಏನ್ ಮೇಡಮ್ ನಿಮ್ ಸೌಂದರ್ಯ ರಾಶಿ ಸನ್ನಿ ಲಿಯೋನ್ಗಿಂತ ఎక్కువ, ಐಶ್ವರ್ಯ ರಾಯ್ಗಿಂತನೂ ತక్కుವ. ಯಾವನ್ ಕೆತ್ತದ ಈ ಮಕ್ಕಳ ಸೂಪರ್ ಆಗಿದೆ ಮೇಡಮ್. ಮೇಡಮ್, ಈ ನಿಮ್ಮ ಸೌಂದರ್ಯ ರಾಶಿನ ನೋಡ್ತಾ ಇದೆ ಯಾರೋ ಎಕ್ಸ್ಪೀರಿಯನ್ಸ್ ಇರೋ ಶಿಲ್ಪಿನೇ ಕೆತ್ತಿರ್ಬೇಕು. ನಮ್ಮಪ್ಪ ಮಹಾನ್ ಕಲಾನುಭಾವ ಗಂಗಾಧರ್ ಎದುರು ಇರ್ಬೋದು. ಅಲ್ಲ ಮಾಂಸ ಪರ್ವತ, ಹೇಳದ್ ಕೇಳಿಸ್ಕೋ, ನನಗಾಗಿರೋ ಹಸುವಿಗೆ 4 ಪ್ಲೇಟ್ ಚಿಕನ್ನು, ಮಟನ್ನು, ಕುರಿ ಮಾಂಸ ಎಲ್ಲ ಬಂದ್ಬಿಡ್ಬೇಕು ರೀ. ಕುರಿ ತಿಂದು ತಿಂದು ನಿಮ್ ಮುಖನು ಕುರಿ ತರನೇ ಆಗೋಗಿದೆ. ವೆಜ್ ತಿನ್ ನೋಡ್ರಿ, ವೆಜ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಲೈಟ್ ಫೀಲ್ ಆಗ್ತೀರಾ. ಎಮ್ಮೆನು ವೆಜ್ಜೇ ತಿನ್ನೋದು. ಅದ್ ಯಾವತ್ತಾರು ಜ್ವರ ಬಂದಿದೆ ಅಂತ ಹೇಳಿದ್ಯಾ? ಜ್ವರ ಬಂದ್ರು ಅದಕ್ಕೆ ಹೇಳಕ್ಕಾಯ್ತದ? ಹಸು, ಎಮ್ಮೆ, ಆನೆ ಎಲ್ಲ ಹುಲ್ಲೆ ತಿನ್ನೋದು. ನೋಡಕ್ ಹೆಂಗಿರುತ್ತೆ? ಊದ್ಕೊಂಡ್ ನಿಂತರ ಇರುತ್ತೆ. ಅದೇ ಸಿಂಹ, ಹುಲಿ, ಚಿರತೆ ದಿನಾ ಮಾಂಸ ತಿನ್ನುತ್ತೆ. ನೋಡಕ್ ಒಳ್ಳೆ ಫಿಟ್ ಅಂಡ್ ಫೈನ್ ಆಗಿ ರಚಿತಾ ಮ್ಯಾಮ್ ತರ ಇರಲ್ವಾ? ಹಾಯ್ ಪಿಕೆ, ಹಾಯ್, ಹೌ ಯು? ಫೈನ್ ಆಂಟಿ. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ. ಅಂದಂಗೆ ಆಂಟಿ, ನಿಮ್ ಗಂಡ ಡೆಲ್ಲಿಲಲ್ಲ ಇರೋದು? ಹಾ, ಡೆಲ್ಲಿಲಿ ಏನಾಗಿದ್ದಾರೆ? ಅಲ್ಲೂ ನನ್ ಗಂಡನೇ ಆಗಿದ್ದಾರೆ. ಆಂಟಿ, ಸಾರಿ ಮೇಡಮ್, ನೀವೇನ್ ಕೆಲಸ ಮಾಡೋದು? ಸೀರಿಯಲ್ಗೆ ಕಥೆ ಬರೀತೀನಿ. ಏನಿಬ್ರೇ ಬಂದಿದ್ದೀರಾ? ಸೊಸೆ ಮೊಮ್ಮಕ್ಳು ಯಾರು ಇಲ್ವಾ? ಅಯ್ಯೋ, ಅದು ನೇನಪ್ಪ ಹೇಳೋದು ಮಗ. ನಿನ್ ಕೂದ್ಲು ಸ್ಟ್ರೈಟ್ ಇದೆ, ನಿನ್ ಹೆಂಡತಿ ಕೂದ್ಲು ಸ್ಟ್ರೈಟ್ ಇದೆ, ಆದ್ರೆ ನಿನ್ ಹೆಂಡತಿ ಅತ್ತೆ ಮಗನ್ ಕೂದ್ಲೇಲಿಕ್ಕೆ ಗುಂಗ್ರಿದೆ ಅಂದೆ ಅಷ್ಟೇ ಕೊಡೋ. ಬ್ಯಾಗ್ ಎತ್ಕೊ ಓಡೋಗ್ಬಿಟ್ಲು. ನೀವು ಕರ್ಕ ಬರ್ಲಿಲ್ವೇನೋ? ಅಯ್ಯೋ, ಹೋಗ್ ಸಮಾಧಾನ ಮಾಡಿ ಕರ್ಕೊಂಡ್ ಬಂದೆ. ಯಾಕೆ? ಏನಪ್ಪ ಮಾಡೋದು, ನನ್ ಮಗನ್ಗುನು ಆಫೀಸಲ್ಲಿ ವರ್ಕ್ ಮಾಡೋ ರಿಸೆಪ್ಷನಿಸ್ಟ್ನು ಲಿಂಕ್ ಇದೆ ಅಂತ ಯಾರೋ ಹಾಕೊಟ್ಬಿಟ್ರು, ಅವಳು ಓಡೋಗ್ಬಿಟ್ಲು. ಆಂಟಿ ನೋಡಿ, ಬೇರೆಯವ್ರು ಕೂತ್ಕೊಳ್ಳೋ ಜಾಗದಲ್ಲಿ ನಾವು ಮಳೆ ಇಟ್ರೆ, ನಾವು ಕೂತ್ಕೊಳ್ಳೋ ಜಾಗದಲ್ಲಿ ಆ ಭಗವಂತ ರಾಡೆ ಇಟ್ಬಿಡ್ತಾನೆ. ಇವಾಗ ಏನು ಇಟ್ಟಿಲ್ಲ, ಕೂತ್ಕೊಳ್ಳೋ. ನನ್ ಮಗನೇ
ಅಯ್ಯೋ ಬರ್ರಿ ಅದೆಲ್ಲ ಹೋಗ್ಲಿ ಬಿಡಿ ಹಿಂಗ್ ಹೋಗ್ಲಿ ಬಿಡಿ ಬಿಡಿ ಅಂದಿದ್ದಕ್ಕೆ ಅಲ್ವಾ ನಿನ್ನ ಹೆಂಡತಿ ಹೋಗ್ಬಿಟ್ರದು. ಏ ಹೋಗು, ನನ್ ಮಗನ ಹತ್ರ ಮಾತಾಡಕ್ ಬರ್ತಾನೆ ಇಡಿಯಟ್. ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ನೀ ಏನಾರು ಮಟನ್ ಆರ್ಡರ್ ಮಾಡ್ದ? ಇಲ್ಲಪ್ಪ, ಯಾಕೆ? ನಲ್ಲಿ ಮುಳೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಏನ್ ಸಣ್ಣ ಅವಳಪ್ಪ ಇವಳು. ಕಾಲ್ಕಜಿ ಬೈಲಿ. ಅಲ್ಲ ನೀನ್ ಹುಟ್ಬೇಕಾದ್ರೆ ನಿಮ್ಮ ಅಮ್ಮನಿಗೆ ಹೆರಿಗೆ ನೋವೇ ಆಗಿಲ್ಲ ಅನ್ಸುತ್ತೆ ಕಣಮ್ಮ. ಥ್ಯಾಂಕ್ ಯು ಸರ್. ಬೇಜಾರಾಯ್ತಾ? ಇಲ್ಲ. ಆಗ್ಲಿ ಅಂತಾನೆ ಹೇಳಿದ್ದು ಬೈಲಿ. ಅಲ್ಲ ನೀವು ಹೊಟ್ಟೆಯಿಂದ ಬಂದ ಕೋಳಿ ಮೊಟ್ಟೆಯಿಂದ ಬಂದ? ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮ್ಗೆ ಯಾವ ಯೋಗ್ಯತೆ ಇದೆ ಅಂತ ಹಿಂಗೆಲ್ಲ ಹೇಳ್ತಿದ್ದೀರಾ? ನೀವು ಸ್ವಲ್ಪ ಎದ್ ಬನ್ನಿ. ಹೆಂಗಿದೆ ಬಾಡಿ? ಚೆನ್ನಾಗಿದೆ. ನೀವು ಹಾಕಿರೋ ಬೆಲ್ಟ್ ಬ್ರ್ಯಾಂಡ್ ಯಾವ್ದು ಅಂತ ಹೇಳ್ತೀರಾ? ಬೆಲ್ಟ್ ಹಾಕಂತವನು ಬ್ರ್ಯಾಂಡ್ ಯಾವ್ದು ಅಂತ ಗೊತ್ತಿರಲ್ವಾ? ಓಡಿಲಿ. ರೀ ನೀವ್ ನೆಲ ನೋಡಿ ಎಷ್ಟು ವರ್ಷ ರೀ ಆಯ್ತು? ನಿಮ್ ಕಾಲಲ್ಲಿ ಎಕ್ಸ್ಟ್ರಾ ಬೆರಳು ಬಂದ್ರು ನಿಮ್ಗೆ ಗೊತ್ತಾಗಲ್ಲ. ಸರ್ ಅಲ್ಲಿ ಇಲ್ಲಿ ಎಲ್ಲಮ್ಮ ಅದ್ ನಿಮ್ ದುಡ್ಡಾ? ಇದ ಹಾ. ಇಲ್ಲಿ ಬಿದ್ದಿದೆ ಅಂದ್ರೆ ನಂದೇ ತಾನೆ. ಕಾಲ್ಕಜಿ ಎತ್ಕೊಂತಿಂತಡಿ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಯ್ಯೋ. ಇದು ನಂದೇ ದುಡ್ಡು. ಎತ್ತೆ ಎತ್ತೆ. ಮೇಡಮ್ ನೀವು ತಕ್ಕನೆ ನೋಡಿದ್ದೀರಾ? ಸೇಮ್ ಇದೇ ತರ ಇರುತ್ತೆ. ಇಲ್ಲಿ ನೋಡಿ ಮೇಡಮ್, ನೀವು ಮನೆಗೆ ಹೋಗ್ತೀರಲ್ಲ, ಬಸ್ಸಲ್ಲಿ ಹೋಗ್ಬೇಡಿ. ಈ ದೋಣಿ ಇದೆ ಅಲ್ವಾ, ಹತ್ಕೊಂಡು ಹೋಗ್ಬಿಡಿ. ಎಲ್ಲಿ ಆ ಕಾಲ್ಕಜಿ ಎಲ್ಲಿ ಬಗದು ಹೊಟ್ಟೆ ಒಳಗೆ ಹಾಕಬಿಡ್ತೀನಿ ನೋಡ. ರೀ, ನಿಮ್ಮಿಂದ ನನ್ ಮರ್ಯಾದೆ ಹೋಯ್ತು. ಸುಮ್ನೆ ಕೂತ್ಕೊಳ್ರಿ. ಮಾಡ್ತೀನಿ ಒಳಗ್ ನೋಡಿ ಈಗ. ಕಾಲ್ಕಜಿ ಹೇಳಿ ಸರ್. ನೀರ್ ತಂದ್ ಮಾಡ್ಕೋ. ಓಕೆ ಸರ್. ಸರ್ ಹೇಳಿ. ಏನಿಲ್ಲ, ಹೋಗು. ಕಾಲ್ಕಜಿ ಹೇಳಿ. ಟಿಸು ಚೆನ್ನಾಗಿಲ್ಲ, ಬೇರೆ ತಂದ್ ಮಾಡ್ಕೋ. ಓಕೆ ಕಾಲ್ಕೆಜಿ ಹೇಳಿ. ನ್ಯೂಸ್ ಪೇಪರ್ ತಗೊಂಡ್ ಬಾ. ಓಕೆ ಕಾಲ್ಕಜಿ ಹೇಳಿ. ಸುಮ್ನೆ ಕರ್ದೆ. ಕಾಲ್ಕೆಜಿ ನೀವು ಸುಮ್ನೆ ಕರೆದ್ರಾ? ಫ್ಯಾನ್ ಹಾಕಿ. ಓಕೆ. ಕಾಲ್ಕಜಿ ಬೈಲಿ ಹೇಳಿ ಹೇಳಿ ಹೇಳಿ. ಇದನ್ ತಲೆ ಮೇಲೆ ಇಟ್ಕೋ. ಯಾಕೆ? ಫ್ಯಾನ್ ಹಾಕ್ತಾಗ ಮೇಲೆ ಹಾರ್ಬಿಟ್ರೆ ನನಗೆ ರೇಗಿಸ್ತಾಳೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆರೋಗ್ಯವೇ ಭಾಗ್ಯ. ಹೀಗೆ ನಗ್ತಾ ಇದೆ, ಆಯುಷ್ಯ ಜಾಸ್ತಿ ಆಗ್ಬಿಡುತ್ತೆ. ಭಾಗ ಮಾರ್ಕ್ ಏನಾರ ತಂದು ಕೊಡು. ಓಕೆ. ನನ್ನ ವಯಸ್ಸು 20 ವರ್ಷ ಜಾಸ್ತಿ ಆಯ್ತಪ್ಪ. ನಂದು 80 ವರ್ಷ. ಒಂದು ನಿಮಿಷ ಮೇಡಮ್, ನಿಮ್ಮ ಆರ್ಡರ್ ತಗೊಳ್ಳಿ. ಎಸ್ ಪ್ಲೀಸ್. ಥ್ಯಾಂಕ್ ಯು. ಓಕೆ. ಕಾಲ್ಕಜಿ ಹಾ ಬನ್ನಿ. ಹೇಳಿ. ಪಾಪ ಬರೀ ಬಾಳೆ ಎಲೆ ಹಾಕಿದೆ ಅಲ್ಲಮ್ಮ, ಊಟ ಗಿಟ್ಟ ತಂದು ಹಾಕು. ಅದೇ ಊಟ. ಏನೇ ಅವಳು ಬಾಳೆ ತೊಟ್ಟಕ್ ನುಗ್ಗಿರೋ ಆನೆ ತಿಂದಂಗ್ ತಿಂತವಳೆ. ನೋಡಿ ಸರ್, ಬಾಳೆ ಎಲೆ ಆರೋಗ್ಯಕ್ಕೆ ಒಳ್ಳೇದು, ಜೀರ್ಣ ಶಕ್ತಿ ಹೊಂದಿದೆ. ಅದನ್ನ ತಿಂದ್ಬಿಟ್ರೆ ಬೆಳಿಗ್ಗೆ ಹೂ ಹೋದಂಗ್ ಹೋಗುತ್ತೆ ಸರ್. ನೀ ಸತ್ತೆ ಕಣು. ಏಯ್ ನನಗಿದೆಲ್ಲ ಅಡ್ಜಸ್ಟ್ ಆಗಲ್ಲ. ನಮ್ಗೇನಿದ್ರು ನಾನ್ ವೆಜ್ ಮಾತ್ರ. ರೀ ಸ್ವಲ್ಪ ಸುಮ್ನೆ ಕೂತ್ಕೋತೀರಾ? ನಿನ್ನಿಂದ ನಮ್ಮ ಇನ್ನೂ ಅದೇನೇನ್ ತಡ್ಕೋಬೇಕು ಏನೋ. ತಗೊಳ್ಳಿ ಮೇಡಮ್, ತಗೊಳ್ಳಿ ಸರ್. ಓಕೆನಾ? ಕಾಲ್ಕಜಿ ಹಾ ಹೇಳಿ. ಮೇಲೆ ಹಾ ಸರ್ಕ ಹಾ ತಗೋ. ಹಾ. ಟಿಪ್ಸು. ಟೇಬಲ್ ಸಖತ್ತಾಗಿ ಡೆಕೋರೇಷನ್ ಮಾಡಿದ್ಯಾ ನೀನು. ಥ್ಯಾಂಕ್ ಯು ಸರ್. ಹಲೋ ಲೋ ಮಗ, ಹಾ. ನಿರಂಜನನ ಬಾರ್ನ ಸಖತ್ತಾಗಿ ಡೆಕೋರೇಷನ್ ಮಾಡಿದಾನೆ ಬಾರಲೋ. ಲೇ ಕೋತ್ ನನ್ನ ಮಗನೇ, ಇಲ್ಲಿ ನನ್ನ ಹೆಂಡತಿ ಟೇಬಲ್ ರೆಡಿ ಮಾಡ್ಸವಳೆ ಕಣೋ. ಲೇ ಬಿಟ್ಟಿ ಎಣ್ಣೆ ಕಣೋ, ಅಷ್ಟ್ಯಾಕೋ ದುಡ್ಡು ಕೊಟ್ಟು ಖರ್ಚು ಮಾಡ್ತೀಯಾ, ಬಾರೋ ಇಲ್ಲಿ. ಯಾವನ ಹತ್ರ ಮಾತಾಡ್ತಾ ಇದ್ಯಾ? ಬಿಟ್ಟಿ ಲೇ ಬಿಟ್ಟಿ ತಿನ್ನಕ್ಕೆ ಅಂತಾನೆ ಇಲ್ಲೊಂದ್ 10 ಜನ ಬರ್ಗೆಟ್ ನಿಂತವ್ರೆ. ಅವ್ರ ಕರ್ಕೊ. ಬಿಟ್ಟಿ ತಿನ್ಬೇಕು ಅನ್ನಂಗಿದ್ರೆ ನನ್ ದುಡ್ಡಲ್ಲೇ, ನನ್ ಸ್ವಂತ ದುಡ್ಡಲ್ಲೇ ತಿಂತೀನಿ ಕಣೋ. ಬಿಟ್ಟಿ ಮುಟ್ಟಲ್ಲ. ಅಯ್ಯೋ, ಅಲ್ಲಿ ನಿರಂಜನ್ ಅವ್ರ ಹಾ ಇದಾರೆ, ಕೇಳಿದೆ ಅಂತ ಹೇಳ. ಕೇಳಲಿಲ್ಲ ಅಂತ ಹೇಳು. ದೌಲತ್ ಮಗ ಕಡೆ ನಾನು ಯಾವಾಗ ಕಳಲ್ಲ. ಸಾಕ್ ಸುಮ್ನೆ ಕೂತ್ಕೊಳ್ರಿ. ರೀ ಶುರು ಮಾಡೋಣ. ಊಟ ಬರ್ಲಿ ರೇ. ಇದೇ ಊಟ ರೀ. ಏನೇ ಮಾಡ್ತಾ ಇದ್ಯಾ? ನೋಡ್ದವ್ರು ಗಂಡ ಇವಳಿಗೆ ಅನ್ನ ಹಾಕಲ್ಲ ಅಂತ ಅನ್ಕೊಳಲ್ವಾ? ರೀ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಇಲ್ಲಿ ನೋಡಿ ದಾಸವಾಳ, ಇದರಲ್ಲಿ ವಿಟಮಿನ್ ಎ ಬಿ ಸಿ ಎಲ್ಲಾನು ಇರುತ್ತೆ. ಗುಲಾಬಿ ಹೆಸರಲ್ಲಿ ವಿಟಮಿನ್ ಎ ಎಲ್ಲಾನು ಇರುತ್ತೆ ರೀ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ತಿನ್ರಿ ತಿನ್ರಿ. ಏನೇ ಇದು ಉಪ್ಪು? ಗಂಜಲ ರೀ. ನಮ್ದು ನಮ್ ಟೇಬಲ್
ಅದ್ಯಾಕೋ ಕುಡ್ದೆ ನೀನು? ರೀ ಇಲ್ಲಿ ನೀರ್ ಬದ್ಲು ಗಂಜಲಾನೆ ಕೊಡ್ತಾರೆ, ಅದು ಆಂಟಿಬಯೋಟಿಕ್ ರೀ. ನಿನ್ನ ಆಂಟಿಬಯೋಟಿಕ್ ಅದಾದ್ಮೇಲೆ ಈಗ ಎಕ್ಸ್ಪೆರಿಮೆಂಟ್ ಎಲ್ಲ ಬೇಡ ಬಾಚು ನಾವು ಹೋಗ್ಬಿಡೋಣ. ರೀ ಇಲ್ಲಿ ನೋಡ್ರಿ ಸಗಣಿ ಫ್ರೈ, ವಾವ್ ಯಮ್ಮಿ ಆಗಿದೆ. ಸಗಣಿ ವೈನ್ ತರನೇ, ಎಷ್ಟು ಹಳೇದಾಗುತ್ತೋ ಅಷ್ಟೇ ಟೇಸ್ಟಿ. ತಿನ್ರಿ, ಅಯ್ಯೋ ತಿನ್ರಿ. ನೀನ್ ಸತ್ತೆ ಕಣೋ. ಲೇ, ಏನೇ ಇದು ಹಿಂಗಿದೆ? ಥು. ಮ್ಯಾಮ್ ಎಲ್ಲ ಚೆನ್ನಾಗಿತ್ತಾ? ವಾವ್ ಎಕ್ಸ್ಟ್ರಾರ್ಡಿನರಿ, ಮೈಂಡ್ ಬ್ಲೋಯಿಂಗ್, ಐ ಜಸ್ಟ್ ಲವ್ಡ್ ಇಟ್. ಥ್ಯಾಂಕ್ ಯು. ಆರೋಗ್ಯವೇ ಭಾಗ್ಯ. ಆರೋಗ್ಯವೇ ಭಾಗ್ಯ. ತಗೊಳ್ಳಿ. ಏನ್ ಬೇಕು ಹೇಳಿ? ಓಕೆ ಮೆನು ನೋಡ್ತೀನಿ ನಾನು. ಓಕೆ. ವಾವ್ ತುಳಸಿ ವಿತ್ ಜೇಡಿ ಮಣ್ಣು, ಆಲದ ಮರದ ಬೇರಿನ ಫ್ರೈ, ಉಪ್ಪು ಹುಣಸೆ ಬೀಜ. ವಾವ್ ಐಟಮ್ಸ್ ಎಲ್ಲ ಸಕ್ಕತ್ತಾಗಿದೆ. ಹಾ. ಓಕೆ ನನಗೆ ಹಾ. ಅನ್ಸ್ಯಾಚುರೇಟೆಡ್ ಫ್ಯಾಟ್, Okay. ಪ್ರೋಟೀನ್, ಇವರಿಗೆ ಆಂಟಿ ಒಬೆಸಿಟಿ, ಕ್ರಾನಿಕ್ ಡಿಸೀಸ್ ಗಿಡಗಳು, ಹಾರ್ಟ್ ಅಟ್ಯಾಕ್ ಡಿಸೀಸ್ ಗಿಡಗಳು, ಆನಂತರ ಟೈಪ್ 2 ಡಯಾಬಿಟಿಸ್ ಗಿಡಗಳು ಕೊಡಿ. Okay. ಆಮೇಲೆ ಕ್ಯಾನ್ಸರ್ ಕೌಂಟ್ ಕೊಟ್ಬಿಡಿ. ಓಕೆ ಮ್ಯಾಮ್. ಓಕೆ ಮೇಡಮ್. ಲೇ, ನೀ ಇಷ್ಟೊತ್ತು ಹೇಳಿತ್ತು ಊಟನ ಇಲ್ಲ ನಿರಂಜನ್ ತೋಟನ? ನಿರಂಜನ್ ಅಂತಲೇ ಜ್ಞಾಪಕ ಬಂತು. ಅವನಿಗೆ ಫೋನ್ ಮಾಡ್ಬಿಟ್ಟು ಅವ್ರ ಮನೆ ಬಾಡೋಟಕ್ಕೆ ಹೋಗ್ಬಿಡ್ತೀನಿ. ಹಲೋ ಅಣ್ಣ, ಅರ್ಧ ಗಂಟೆ ಲೇಟ್ ಆಗೋಯ್ತು. ಒಂದ್ ದೊಡ್ಡ ಗಿಫ್ಟ್ ತಗೊಂಡು ಬರ್ತಾ ಇದ್ದೀನಿ. ಏಯ್ ಬಾರ ಬಾ ಹೋಗ್ಬಿಟ್ಟು ನನ್ ತೋಟ ಬಾಗ್ಲಾಕಿರುತ್ತೆ, ಗೇಟ್ ದಾಟಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಹಂಗೆ ಮನೆಗೆ ಹೋಗ್ಬಿಡು. ಊಟ ಖಾಲಿ ಆಗೋಯ್ತಾ? ಈಗ ಫೋನ್ ಯಾವನ್ಗ ಫೋನ್ ಮಾಡ್ತಾರೆ, ಈಗ ಫೋನ್. ನೀನ್ ಸತ್ತ ಕಣೋ. ಲೇ, ಹೊಟ್ಟೆ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಿಸ್ರೆ ಇಲ್ಲಿ ನೋಡ್ರಿ, ವಾವ್ ಅಮೇಜಿಂಗ್ ಆಗಿದೆ. ತಿನ್ರಿ, ನಿಮ್ ಹೊಟ್ಟೆ ಕರ್ಗೋವರೆಗೂ ಇದೇ ಫುಡ್ ನಿಮ್ಗೆ. ಆರೋಗ್ಯವೇ ಭಾಗ್ಯ.